ಎಲ್ಲಾ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ಹಬ್ಬ ಅಂದ್ರೆ ಹೊಸ ವರ್ಷ, ಹೊಸ ಯುಗ ಆರಂಭ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಬೇವು ಬೆಲ್ಲವನ್ನ ಸಮನಾಗಿ ಸ್ವೀಕರಿಸುವುದೇ ಈ ಹಬ್ಬದ ವಿಶೇಷ. ಈ ಹಬ್ಬದ ಪ್ರಯುಕ್ತ ನಮ್ ಜೊತೆ ವಿಶೇಷ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಇವರು ಕರ್ನಾಟಕ ಮೆಚ್ಚದಂತ ಬ್ಯೂಟಿಫುಲ್ ಸಿಸ್ಟರ್ಸ್ ಅಂತಾನೆ ಹೇಳ್ಬೋದು. ನನ್ ಜೊತೆ ಅವರು ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಪ್ಲೀಸ್ ವೆಲ್ಕಮ್ ಸೋನು ಗೌಡ, ನೇಹಾ ಗೌಡ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮ್ಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕಾರ್ಯಕ್ರಮವನ್ನ ಬೇವು ಬೆಲ್ಲ ತಿನ್ನುವ ಮೂಲಕ ಆರಂಭ ಮಾಡೋಣ. ಬಹುಶಃ ಇವರು ಬೆಲ್ಲ ಜಾಸ್ತಿ ತಗೊಂಡ್ರು. ನೀವು ಬರೀ ಬೇವು ಓಕೆ ಓಕೆ. ಸೊ ಯುಗಾದಿ ಹಬ್ಬ ಅಂದ್ರೆ ಮೊದಲನೇದಾಗಿ ನಿಮ್ಗೆ ಏನ್ ನೆನಪಿಗೆ ಬರುತ್ತೆ? ಅಫ್ಕೋರ್ಸ್ ಬೇವು ಬೆಲ್ಲ. ಓಕೆ, ಅದರ ಜೊತೆಗೆ ರುಚಿಯಾದ ಅಡುಗೆ ಮನೇಲಿ ಮಾಡ್ತಾರೆ. ಅಂಡ್ ನನಗೆ ಆಲ್ಮೋಸ್ಟ್ ಲಾಸ್ಟ್ ಒಂದು 15 years ಶೂಟಿಂಗ್ ಅಲ್ಲೇ ಕಾಲ ಕಳೆದಿದ್ದೀನಿ. ನಂಗೆ ಕಾಯಕವೇ ಕೈಲಾಸ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಹಬ್ಬಗಳು, ನಾಟ್ ಓನ್ಲಿ ಯುಗಾದಿ ಬಟ್ ಜಾಸ್ತಿ ಎಲ್ಲ ಶೂಟಿಂಗ್ ಮಾಡ್ತಾನೆ ಕಾಲ ಕಳೆದಿದ್ದೀನಿ. ಅಂಡ್ ಶೂಟಿಂಗ್ ಅವ್ರ ಜೊತೆ ಏನೋ ಫೆಸ್ಟಿವಲ್ ನ ಶೇರ್ ಮಾಡ್ತೀವಿ, ಅವ್ರ ಜೊತೆನೆ ಎಲ್ಲ ಆಚರಿಸ್ತೀವಿ. ಸೊ ಹಾಗಾಗಿ ಮೋರ್ ಆಫ್ ಶೂಟಿಂಗ್ ನನಗೆ ಆಫ್ ಲೇಟ್. ಬಟ್ ಅಫ್ಕೋರ್ಸ್ ಈ ವರ್ಷ ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ವಿಸ್ತಾರ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ರ, ವಿಸ್ತಾರ ನ್ಯೂಸ್ ವೀಕ್ಷಕರ ಜೊತೆ ಸೆಲೆಬ್ರೇಟ್ ಮಾಡ್ತಿದ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸೋನು ಗೌಡ ಅವರೇ, ನಿಮ್ಮ ಪ್ರಕಾರ ಯುಗಾದಿ ಹಬ್ಬ ಅಂದ್ರೆ ಏನು? ಬೇವು ಬೆಲ್ಲ ಎಲ್ಲಾನು ಸಮವಾಗಿ ಶೇರ್ ಮಾಡ್ಕೊಂಡು ಅಂಡ್ ಜಾಸ್ತಿ ಬೆಲ್ಲನ ಬೇರೆಯವ್ರಿಗೆ ಕೊಟ್ಟು ಏನೇ ಕಹಿಗಳಿದ್ರು ಅದ್ ನಮ್ಮ ಒಳಗಡೆ ಯು ಶುಡ್ ಜಸ್ಟ್ ಎಂಜಾಯ್ ಯೋರ್ ಲೈಫ್. ಓಕೆ, ಈ ಹಬ್ಬ ತುಂಬಾನೇ ಸ್ಪೆಷಲ್. ಒಂದು ನಿಮಿಷಾಂಬ ದೇವಸ್ಥಾನದಲ್ಲಿ ನಾವಿದ್ದೀವಿ. ನಿಮಿಷಾಂಬ ತಾಯಿಯ ದರ್ಶನವನ್ನ ಪಡೆದುಕೊಳ್ಳೋಣ. ಮುಂದೆ ಹೋಗೋಣ ಬನ್ನಿ. ಯುಗಾದಿ ಹಬ್ಬ ದಿನದಂದು ರಾಜರಾಜೇಶ್ವರಿ ನಗರದಲ್ಲಿರುವ ನಿಮಿಷಾಂಬೆ ತಾಯಿಯ ದರ್ಶನವನ್ನ ಪಡೆದ್ವಿ. ಹೇಗನ್ಸ್ತು? ಇಲ್ಲಿ ಬಂದಾಗ ಪ್ರತಿ ಸಲ ಬಂದಾಗ್ಲೂ ಒಂಥರ ಪಾಸಿಟಿವ್ ಫೀಲಿಂಗ್ ಇರುತ್ತೆ. ಸೊ ಹಾಗಾಗಿ ನಂಗೆ ಈ ದೇವಸ್ಥಾನ ತುಂಬಾ ಇಷ್ಟ. ಚೆನ್ನಾಗ್ ಅನ್ಸ್ತು. ಹಾಗಾಗಿ ಬರ್ತಿರ್ತೀರಾ ದೇವಸ್ಥಾನ? ಬರ್ತಾ ಇರ್ತೀವಿ, ಮನೆಗೆ ಹತ್ರ ನಮ್ಗೆ. ಓಕೆ, ಸೋನು ಅವರು ದೇವರನ್ನ ಎಷ್ಟು ನಂಬ್ತೀರ? ತುಂಬಾ ನಂಬ್ತೀನಿ. ಒಂದ್ ಕಾಲದಲ್ಲಿ ಅಂದ್ರೆ ನಂಬ್ತಾ ಇರ್ಲಿಲ್ಲ. ಅದಾದ್ಮೇಲೆ ಓವರ್ ಇವೆನ್ಚುಯಲ್ ಟೈಮ್ ಕಳ್ದಂಗೆನೆ ಐ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ಗಾಡ್. ಎಷ್ಟ್ರ ಮಟ್ಟಿಗೆ ನಂಬ್ತಾಳೆ ಅಂದ್ರೆ ಕರ್ಪೂರನ ಕೈ ಹಾಕೊಂಡು ಆರತಿ ಎಲ್ಲ ಮಾಡಿದ್ಲು. ಅದು ಮೂಢನಂಬಿಕೆ ಇಲ್ಲ. ಅದು ಚಿಕ್ಕವಳಿದ್ದಾಗ ಅಂದ್ರೆ ಎಕ್ಸಾಮ್ ಪಾಸ್ ಆಗ್ಲಿ, ಸೆಕೆಂಡ್ PUC ಆತರ ಇತ್ತು. ಅದ್ ಬಿಟ್ರೆ ಈಗ ಸಿನಿಮಾ 100 days ಹಿಟ್ ಆಗ್ಲಿ ಅಂತ ಇಲ್ಲ, ಇವಾಗ ಏನು ಕೇಳ್ಕೊಳಲ್ಲ. ಸೊ ಎಲ್ಲ ದೇವ್ರು ನನಗೆ ಕೊಟ್ಟಿದ್ದಾನೆ, ನಾನು ಅದನ್ನೇ ಹೆಂಗ್ ಕಾಪಾಡ್ಕೊಬೇಕು ಅನ್ನೋದಷ್ಟೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ನನಗೆ ಹೆಂಗೆ ಅಂತಂದ್ರೆ ಒಂದ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ತುಂಬಾ ನಂಬ್ತಾ ಇದ್ದೆ, ತುಂಬಾ ಬೈಕ್ತಾ ಇದ್ದೆ, ತುಂಬಾ ಅಂದ್ರೆ ಕೋಪ ಮಾಡ್ಕೊಂಡು ಬಿಟ್ಟಿರೋದು ಇದೆ. ಆಫ್ಟರ್ 5 years ದೇವಸ್ಥಾನಕ್ಕೆ ಹೋಗಿರೋದು ಇದೆ. ಸೊ ಲೈಕ್ ಆ ಒಂದ್ ಏನೇ ಕಿತ್ತಾಟ ಇದ್ರು ಇಟ್ಸ್ ಆಲ್ವೇಸ್ ವಿತ್ ಗಾಡ್ ನಂದು. ಸೊ ಎಲ್ಲ ನೀನೇ ಮಾಡಿದ್ದು ಅಂತ ಬ್ಲೇಮ್ ಮಾಡ್ತಾ ಇರ್ತೀನಿ. ಬಟ್ ದೇವಸ್ಥಾನಕ್ಕೆ ಹೋಗ್ತೀನಿ. ಐ ಫೀಲ್ ವೆರಿ ಪಾಸಿಟಿವ್. ಆ್ಯಂಡ್ ನಿಮಿಷಾಂಬ ಅಂತ ಹೇಳಿದ ತಕ್ಷಣ ಶ್ರೀರಂಗಪಟ್ಟಣದಲ್ಲಾಗಿರ್ಬೋದು, ಇಲ್ಲಾಂದ್ರೆ ಇಲ್ಲಾಗಿರ್ಬೋದು, ಒಂದೊಂದ್ಸತಿ ಅಲ್ಲಿಗೆ ಹೋಗೋಕ್ಕಾಗ್ದಿರಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿರೋದು ಉಂಟು. ಇಟ್ ಈಸ್ ವೆರಿ ವೆರಿ ಸ್ಪೆಷಲ್ ಟು ಮೀ.